ಹೋದಾಗ ಒರಿಜಿನಲ್ ಭಾಷೆನೇ ಮಾತಾಡ್ತೀನಿ ನೋಡಿ, ಒರಿಜಿನಲ್ ಅನ್ನೋದನ್ನೇ ಸೇರಿಸ್ತಾ ಇದ್ದೇನೆ ಇಂಗ್ಲೀಷ್ ಭಾಷೆ. ಯಾಕಂದರೆ ನಂಗೆ ಕಾಡು ಒಳಗೆ ಇದ್ದ ಸಂದರ್ಭ ಅದು, ಅಂದರೆ ಆ ಟೈಮು ಆ ಸಮಯದಲ್ಲಿ ನಂಗೆ ಈ ಭಾಷೆ ಅದನ್ನೇ ನಂಗೆ ಭಾಳ ಎಂತೆ ಒರಿಜಿನಲ್ ಆಗೇ ಮಾತಾಡ್ತೀನಿ. ಇಲ್ಲಿ ಬಂದಾಗ ಮಾತ್ರ ಕಾಡನ್ನ ಈಚೆ ಬಂದಾಗ 72ರ ವನ್ಯಜೀವಿ ಕಾಯ್ದೆ ಎಲ್ಲ ಮಾಡಿದ ಸಂದರ್ಭ, ಅದಕ್ಕಂತ ಮುಂಚೆನೂ ಗೇಮ್ ಅಂತ ಬಂತು, ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಇಂದಿರಾ ಗಾಂಧಿ ಅಂತ ನಂಗೆ ಮಾತಾಡಿ ಗೊತ್ತಿಗೆಲ್ಲ. ಆ ಟೈಮಲ್ಲೇ ನಂಗೆ ಅವ್ರಿಗೆ ಏನು ಮಾಡಿದ್ರಲ್ಲಿ ಆ ಕಾಡಿಗೆಲ್ಲ ಒಂದು ಕಾಯ್ದೆ ತಂದು ನಂಗೆ ನಂಗೆ ಪದ್ಧತಿ ಇತ್ತು, ನಂಗೆ ಯಾನಲ್ಲಿ ನಂಗೆ ಸಂಸ್ಕೃತಿ ಇತ್ತು, ನಂಗೆ ದೇವರ ಪೂಜೆ ಇತ್ತು, ನಂಗೆ ವ್ಯವಸಾಯ ಮಾಡ್ತೀನೋ ಅದನ್ನೆಲ್ಲ ಅವ್ರು ತೊಂದರೆ ಮಾಡಿ ಅವರ ಈಚೆ ತಂದು ನನಗೆ ದೊಡ್ಡ ಮೋಸವೇ ಮಾಡಿತ್ತು ಅಂತ ನಾಳೆ ಬಯಸ್ತೀನಿ. ಅಂದರೆ ನಂಗದು ಮೂಲ ಸಂಸ್ಕೃತಿ ಅದರ ಒಳಗೆ ಇತ್ತು. ಅಲ್ಲೇ ನಂಗೆ ಎಲ್ಲನೂ ಮಾಡಬೋದಿತ್ತು, ವಿದ್ಯಾನು ಅಲ್ಲೇ ಕಲಿಯಬೋದಿತ್ತು, ಎಲ್ಲ ಕೆಲಸನ ಅಲ್ಲೇ ಕಲಿಯಬೋದಿತ್ತು. ಆದರೆ ಸರ್ಕಾರದ ತಪ್ಪು ಕಲ್ಪನೆ ಅದೆಯಲ್ಲ, ಅವರ ಈ ಮುಖ್ಯವಾಹಿನಿಗೆ ಬಂದು ಅವ್ರು ಇಲ್ಲೇ ಶಿಕ್ಷಣ ಮಾಡೋಕ್ಕಂತ ಅವರ ತಪ್ಪು ಕಲ್ಪನೆ ಅದೆಯಲ್ಲ, ಅದು ತಪ್ಪತ್ತನ ಖಂಡಿಸ್ತೀನಿ. ಉದಾಹರಣೆಗೆ ಈಗ ನಾ ಇದ್ದದ್ದು ಈ ಡೀಡ್ ಸಂಸ್ಥೆಯ ಟೀಚರ್ ಆಗಿ ಎಂಥದ ಆನೆಮಲಾಡಿಯಲ್ಲಿ ನಾ ಮಾಸ್ಟರ್ ಆಗಿ ಸಣ್ಣದಾಗಿ ಕೆಲಸ ಮಾಡ್ತಿದ್ದೆ. ಈಗ ಅಲ್ಲಿಗೆ ಸುಮಾರು ಜನ PhD ಮಾಡಿದವರಿಗಪ್ಪ ಕಾಡು ಒಳಗೆ ಇತ್ತು ಓದಿ, ಅದನ್ನೇ ಇಲ್ಲಿಗೆ ಬಂದು ಕಲಿಯಕ ಅಲ್ಲಿಗೆ ಅದನ್ನೇ ಆ ವ್ಯವಸ್ಥೆ ಕೊಟ್ಟರೆ ಅಲ್ಲೇ ಕಲಿಯಬೋದಲ್ಲ ಅಂತೂ ನಂಗವರ್ಗು ಕೆಲವು ತಪ್ಪು ಕಲ್ಪನೆ ಅದಕ್ಕೆ ಈಚೆ ಬಂದರೆ ನಾವು ಮುಂದೆ ಬಂದುಬಿಡ್ತೀನಿ ಅಂತ. ಆದರೆ ಅದಕ್ಕೆ ಶ್ರಮ ಹಾಕಕ್ಕೆ, ಎಲ್ಲೇ ಇದ್ದಾರಲ್ಲೂ ಶ್ರಮ ಹಾಕಕ್ಕೆ, ಹಾಗಾದ್ರೆ ಶಿಕ್ಷಣನೂ ಕಲಿಯಬೋದು, ವ್ಯವಸಾಯನೂ ಕಲಿಯಬೋದು, ಎಲ್ಲನೂ ಕಲಿಯಬೋದು. ಅಲ್ಲೇ ನಂಗೆ ಇರೋ ಜಾಗಕ್ಕೆ ಕೊಟ್ಟರೆ ಇಲ್ಲೇ ಬಂದು ಕಲಿತೀನಿ ಅಂತ ಏನು ಕಾಣೆ. ಆದರೆ ಸರ್ಕಾರ ದೊಡ್ಡ ಮೋಸ ಮಾಡಿದ್ರು. ನಂಗೆ ಅಲ್ಲಿ ಜಾಗ ಎಲ್ಲ ಇತ್ತು. ಈಗ ನಾಗರಹೊಳೆಗೂ ತುಂಬ ಜನರಿಗೆ ಅಲ್ಲಿ ಕುಂತೂರು ಅಡ್ಲಿ ಇತ್ತು, ಮೂಸಿಮಿ ಅಡ್ಲಿ ಇತ್ತು, ಮತ್ತು ಎಂತಿದ ಮಳಲಿಪಲ್ಲಿ ಅನ್ನೋ ಜಾಗ ಇದಕ್ಕೆ ದೊಡ್ಡ ದೊಡ್ಡ ಗದ್ದೆ ಕೋಪು ಒಳಗೆ ಇರೋದು. ಆ ಗದ್ದೆಯನ್ನು ಬೆಳೀತಿದ್ದಾರೆ ನಂಗೆ ಅವರು. ಅದನ್ನೆಲ್ಲ ನಂಗೆ ಅವ್ರಿಗೆ ತೊಂದರೆ ಕೊಟ್ಟು ಈಚೆಗೆ ಕರೆದು ಬಂದು ಇಲ್ಲಿ ಕರೆದು ಬಂದಾಗ ಅವ್ರಿಗೆ ಅಲ್ಲಿಂದ ಆಳಿ ಏನೋ ಕರೆದು ಬರ್ತಾರೆ, ಏಪ್ಪ ಅವನ ಸ್ವಂತ ಈ ಅಗ್ರಿಮೆಂಟಿಗೆ ಸೈನ್ ಮಾಡಿಸಿ ಅವನು ಸ್ವಂತ ಇಚ್ಛೆಯಿಂದ ಬಂದ ಅಂದ್ಬಿಟ್ಟು ಇವ್ರಿಗೆಲ್ಲ ಆಳಿ ಆಸೆ ಹುಟ್ಟಿಸಿ ನಂಗೆ ಅವ್ರಿಗೆ ಕರೆದು ಬಂದು ಇಲ್ಲಿ ಬಿಡ್ತಾ ಅವ್ರಿಗೆ. ಆಗ ಅಲ್ಲಿ ನಂಗೆ ಅವರು ಹೊಸದಾಗಿ ಕಲಿಯೋಕ್ಕೆ ಪಾಣಿ, ಪಟ್ಟೆ, ಭೌತಿಕತೆ ಇದೆಲ್ಲ ನಂಗೆ ಅವ್ರಿಗೆ ಏನು ಗೊತ್ಕಾಣಿಯಲ್ಲ ಅಲ್ಲಿಂದ ಬಂದವ್ರಿಗೆ. ಅವ ಅದನ್ನು ಹೊಸದಾಗಿಯೇ ಮಾಡೋದು ಹೋಗು, ಅದನ್ನೇ ಮಾಡಿಸಲೇ ನಂಗೆ ಕೈಲಿ ಆಗೋದಿಲ್ಲ. ಆಗ ಸರ್ಕಾರದವನ ಹತ್ರ ಹೋಗ್ತೀವಿ, ಅವ ಹೋಗಿ ಅಲ್ಲಿ ನಿಂತು ಅವ ಕೊಡ್ತಾನೆ 3 ತಿಂಗಳು 4 ತಿಂಗಳು ನಂಗೆ ದುಡ್ಡು ಕಳೆದೋಡು ಅದು ಅದೇ ಬಾಡ ಅಂದ್ಬಿಟ್ಟು ಆ ಭೂಮಿನೂ ಬಾಡ ಅನ್ನೋ ಸ್ಥಿತಿಗೆ ನಂಗೆ ತಲುಪಿತಿಗೆ. ಕೂಲಿ ಮಾಡಿದರೆ ಸಾಕನ್ನ ಮನಸ್ಥಿತಿಗೂ ಕೂಡ ಹೋಗಿದೆ. ಹೀಗಾಗಿ ಸರ್ಕಾರ ನಂಗೆ ಯುದ್ಧ ಜಾಗದಲ್ಲಿ ಕೊಡೋದು ಅದು ಭಾಳ ಸೂಕ್ತ ಅನ್ನಿಸ್ತದೆ. ಯಾಕಂತಂದರೆ ಕಾಡು ಒಳಗಡೆ ಇದ್ದರೆ ನಂಗೆ ಅದರ ಜ್ಞಾನ ಜಾಸ್ತಿ. ಈಚೆ ಬಂದಾಗ ನಂಗೆ ಇಲ್ಲಿನ ವಾತಾವರಣಗೂ ಹೋಗ್ಬೇಕು. ಅಲ್ಲಿ ಹಂಗೆಲ್ಲ ನಂಗೆ ಇಷ್ಟ ಬಂದ ಕಾಡು ಒಳಗೆ ನಂಗೆ ಪ್ರವೇಶ ಮಾಡ್ತಿದ್ದೆ, ಪ್ರಾಣಿ ಜೊತೆಗೆ ಇರ್ತಿದ್ದೆ. ಆಮೇಲೆ ಅಲ್ಲಿ ನಂಗೆ ಎಲ್ಲ ಥರದ ವ್ಯವಸಾಯನೇ ಕಂಡುಹಿಡಿತಿದ್ದೆ. ನಂಗೆ ಅದಲ್ಲಿ ಕಾಡಲು ತಾತನ ಕೆತ್ತನೆ ಬಿತ್ತನೆ ಬೇಸಾಯ ಮಾಡ್ತೀನಿ. ಅಂದರೆ ಅಗತ್ಯವೇ ಮಾಡುತ್ತಾರೆ, ಏನಲ್ಲಿ ಹೊಲ ಉಳ್ತಿತ್ತಿಲ್ಲ, ಟ್ಯಾಕ್ಟ್ರ್ ಉಳ್ತಿತ್ತಿಲ್ಲ. ಅಗತ್ಯದಲ್ಲಿ ಎಲ್ಲ ಥರ ಬಾಳೆ ಬೆಳೀತಾರೆ, ಗದ್ದೆ ಬೆಳೀತಿದ್ದಾರೆ, ಮತ್ತು ಪೂಳೆ ಬೆಳೀತಿದ್ದಾರೆ, ಆಗ ಕಾಚಾಲು ಬೆಳೀತಿದ್ದಾರೆ, ಆಗ ನಿಂತಿನ ಉತ್ತಿರಿ ಬೆಳೀತಿದ್ದಾರೆ. ಇದೆಲ್ಲ ನಂಗೆ ಅವರ ಕಾಡು ಒಳಗೆ ಈ 3-4 ಸಮುದಾಯ, ಎರವ ಸಮುದಾಯ, ಕೊಣಿಯ ಸಮುದಾಯ, ಬಟ್ಟಕುರುಬ ಸಮುದಾಯ, ಜೇನುಕುರುಬ ಸಮುದಾಯ, ಇದೆಲ್ಲ ಕಾಡು ಒಳಗೆ ಇದ್ದವು. ಗೇಮ್ ಬಂದ ಮೇಲೆ ಮಾತ್ರ ಅವರೆಲ್ಲ ಈಚೆಗೆ ಬಂದು ಬಿಟ್ಟರು. ಆಗ ಕೆಲವು ಈ ಸಮುದಾಯರಿಗೆಲ್ಲ ಬೆಟ್ಟಕುರುಬ ಸಮುದಾಯ, ಎರವ ಸಮುದಾಯ ಇದೆಲ್ಲ ಮೊದಲೇ ಈಚೆ ಬಂದ್ಬಿಟ್ಟು ಅಲ್ಲಿ ಅವರು ಇದ್ದಾತಿಲ್ಲ ಗೇಮ್ ಏರಿಯಾ ಅಂದಾಗ ಅವ್ರು ಸ್ವಲ್ಪ ಬುದ್ಧಿವಂತರ ಆತ ಈಚೆ ದಾಟಿಬಿಟ್ರು. ಅಲ್ಲಿ ಉಳಿದಾಡೋದು ಯಾರ ಜೇನುಕುರುಬ, ಎರವ ಸ್ವಲ್ಪ, ಬೆಟ್ಟಕುರುಬ ಸ್ವಲ್ಪ, ಈ 3 ಜಾತಿ ಅಲ್ಲೇ ಒಳಗೆ ಇದ್ದವಳು ಇನ್ನೂ ಕೂಡ ಹೋರಾಟ ಮಾಡೋದು ಬರ್ತಾ ಇದ್ದಾಗೆ. ಆಗೆಲ್ಲ ಮೊದಲೆಲ್ಲ 80ರ ದಶಕಲೆಲ್ಲ ಒಂದು ನಂಗೆ ಯಾವುದೇ ಥರದ ಕಾನೂನು ಇತ್ತಿಲ್ಲ. ಆಗ ಸಂಸ್ಥೆಗೆ ಬಂತು, ಯಾವುದ ಇಲ್ಲಿ ಲೀಡ್ ಸಂಸ್ಥೆ ಬಂತು, ಅಲ್ಲಿ ಕೋಟೆಲು ಕಡಿನ ವಿಕಾಸ ಸಂಸ್ಥೆ ಬಂತು, ಅಲ್ಲಿ ಬೆಟ್ಟಲು ವಿವೇಕಾನಂದ ಗಿರಿಜನ ಸಂಸ್ಥೆ ಬಂತು, ಈ ಕಡೆ ಕಾಡು ಸಂಸ್ಥೆಗಳು ಬಂತು ಕೊಡಗುಲು. ಆಗ ಮಂಗಳೂರು ಕೊರಗಾರವರಿಗೆ ಅಲ್ಲಿ ಆ ಕಡೆ ಅಲ್ಲಿ ಒಂದು ಸಮಗ್ರ ಗ್ರಾಮೀಣ ಆಶ್ರಮ ಅನ್ನೋದು ಕಾಪು ಸಂಸ್ಥೆ ಹುಟ್ಟಾಡತ್ತು. ಹಂಗೆ ಈ ಸಂಸ್ಥೆ ಅವರು ಬಂದ ನಂತರ ಮಾತ್ರ ನನಗೆ ಇದರ ಅರಿವು ಸ್ವಲ್ಪ ಆಗೋದು. ಅವ್ರು ಬಂದಾಗ ನನಗೆ ಶಿಕ್ಷಣದ ಬಗ್ಗೆ ಎಲ್ಲ ಸ್ವಲ್ಪ
ಹೋರಾಟದ ಬಗ್ಗೆ, ಶಿಕ್ಷಣದ ಬಗ್ಗೆ ಆಗ ಹಂತವಾಗಿ ಕಲಿಯೋದು ಬಂದು ಆಗ ಶಿಕ್ಷಣ ಕಲಿತ ನಂಗೆ ಮಾಡ್ತಾರೆ ಇದೆಲ್ಲ ಅರ್ಥ ಆಗೋದು ಬಂತು. ಈಗೆಲ್ಲ ಕೆಲವರು ಶಿಕ್ಷಣ ಎಲ್ಲ ಪಡಿತಾವ್ರಿಗೆ ಪಡೆದಾದ್ರೂ ಕೂಡ ನಂಗೆ ಬದುಕಿನ ಬಗ್ಗೆ ಅವರ ಆಲೋಚನೆ ಮಾಡೋಕ್ಕೆ, ಅದರ ಬಗ್ಗೆ PhD ಮಾಡೋಕ್ಕೆ, ಅದರ ಬಗ್ಗೆ ಚಿಂತೆ ಮಾಡೋಕ್ಕೆ, ಅದನ್ನೆಲ್ಲ ನಂಗೆ ಹೆಂಗೆ ಅದನ್ನು ಸಂಗ್ರಹ ಮಾಡಿ ಒಂದು ಕಡೆ ನಂಗೆ ಇಡೋಕ್ಕನ್ನೋದನ್ನೆಲ್ಲ ನಂಗೆ ಚಿಂತೆ ಮಾಡೋಕ್ಕೆ. ಆದರೆ